ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ದೇವರ ವಾಕ್ಯ ಕೀರ್ತನೆಗಳು 121ನೇ ಅಧ್ಯಾಯ 1-2 ವಾಕ್ಯಗಳು. ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರುವುದು? ಭೂಮಿ ಆಕಾಶಗಳ ನಿರ್ಮಿಸಿದ ಯೆಹೋವನಿಂದಲೇ ನನ್ನ ಸಹಾಯವು ಬರುತ್ತದೆ. ಹೌದು ಪ್ರಿಯ ದೇವರ ಮಕ್ಕಳೇ, ಇವತ್ತಿನ ದೇವರ ವಾಕ್ಯದಲ್ಲಿ ನಾವು ಗಮನಿಸುತ್ತಿದ್ದೇವೆ. ಇಲ್ಲಿ ದೇವರ ವಾಕ್ಯವು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರುವುದು? ಭೂಮಿ ಆಕಾಶಗಳನ್ನು ನಿರ್ಮಿಸಿದ ಯೆಹೋವನಿಂದಲೇ ನನ್ನ ಸಹಾಯವು ಬರುತ್ತದೆ ಎಂಬುದಾಗಿ. ಪ್ರಿಯ ದೇವರ ಮಕ್ಕಳೇ, ನಮ್ಮ ಜೀವಿತದಲ್ಲಿ ಸಾಮಾನ್ಯವಾಗಿ ನಮಗೆ ಒಂದು ಸಹಾಯ ಬೇಕು ಎಂಬುದಾಗಿ ನಾವು ಆಲೋಚನೆ ಮಾಡುತ್ತಿರುವಾಗ, ಅಥವಾ ನಾವು ಇಕ್ಕಟ್ಟಿನ ಮಾರ್ಗದಲ್ಲಿ ನಡೆಯುತ್ತಿರುವಾಗ, ನಾವು ಅನೇಕ ರೀತಿಯಾದಂತಹ ಕಷ್ಟಗಳ ಮಾರ್ಗದಲ್ಲಿ ನಡೆಯುತ್ತಿರುವಾಗ, ಅನೇಕ ರೀತಿಯ ವೇದನೆಗಳ ಮಾರ್ಗದಲ್ಲಿ ನಡೆಯುತ್ತಿರುವಾಗ, ಅನೇಕ ರೀತಿಯಾದಂತಹ ಇಕ್ಕಟ್ಟುಗಳ ಮಾರ್ಗದಲ್ಲಿ ನಡೆಯುವಾಗ ನಮಗೆ ಸಹಾಯ ಮಾಡುವವರು ಹುಡುಕುತ್ತೇವೆ. ನಾವು ಯಾರ ಹತ್ರ ಆದರೂ ಸಹಾಯ ನಮಗೆ ಸಿಗ್ತದಾ ಎಂಬುದಾಗಿ ಹುಡುಕುತ್ತಿರುತ್ತೇವೆ. ಅದು ಮಾತ್ರವಲ್ಲದೆ ಕಾತರದಿಂದ ಕಾಯುತ್ತಿರುತ್ತೇವೆ, ನಮಗೆ ಯಾರ ಬಳಿ ಸಹಾಯ ಸಿಕ್ಕುತ್ತದೆ, ನಮಗೆ ಎಲ್ಲಿಂದಾದರೂ ಸಹಾಯ ಸಿಕ್ಕಬಹುದೇನೋ ಎಂಬುದಾಗಿ ಮೊದಲನೇದಾಗಿ ನಾವೇನ್ ಮಾಡ್ತೇವೆ ಅಂದ್ರೆ ಮನುಷ್ಯರ ಬಳಿ ಸಹಾಯವನ್ನ ಕೇಳುತ್ತೇವೆ. ನಮಗೆ ಆಪ್ತ ಮಿತ್ರರ ಹತ್ರ ನಾವು ಸಹಾಯವನ್ನ ಕೇಳುತ್ತೇವೆ. ಎರಡನೇದಾಗಿ ನಮ್ಮ ಬಂಧು ಮಿತ್ರರುಗಳ ಹತ್ರ ನಾವು ಸಹಾಯವನ್ನ ಕೇಳುತ್ತೇವೆ. ಮೂರನೇದಾಗಿ ನಮ್ಮ ಕುಟುಂಬದವರ ಹತ್ರ ನಾವು ಸಹಾಯವನ್ನ ಕೇಳುತ್ತೇವೆ. ನಾವು ಮಾಡುವಂತ ಈ 3 ಕಾರ್ಯಗಳು ನಿಜವಾಗಿಯೂ ನಾವು ಸಾಮಾನ್ಯವಾಗಿ ಲೋಕದಲ್ಲಿ ನಾವೆಲ್ಲರೂ ಕೂಡ ಇದನ್ನು ಸಾಮಾನ್ಯವಾಗಿ ಮಾಡುತ್ತೇವೆ. ಪ್ರಿಯರೇ, ದೇವರ ಮಕ್ಕಳೇ, ನಾವು ಸಾಮಾನ್ಯವಾಗಿ ಮನುಷ್ಯರ ಬಳಿ ಸಹಾಯವನ್ನ ಎದುರು ನೋಡ್ತೇವೆ. ಯಾರಾದರೂ ನಮ್ಮ ಪರಿಸ್ಥಿತಿಗೆ ಸಹಾಯ ಮಾಡಬಹುದು, ಯಾರಾದರೂ ನಮ್ಮ ಸ್ಥಿತಿಗಳನ್ನು ಅರ್ಥ ಮಾಡಿಕೊಳ್ಳಬಹುದು, ಯಾರಾದರೂ ನಮಗೆ ಸಹಾಯವನ್ನ ಮಾಡಬಹುದು, ನಮ್ಮ ಪರಿಸ್ಥಿತಿಗೆ ತಕ್ಕ ಹಾಗೆ ಯಾರಾದರೂ ನಮಗೆ ಸಹಾಯವನ್ನು ಒದಗಿಸಬಹುದು ಎಂಬುದಾಗಿ ಮನುಷ್ಯರಗಳ ಮೇಲೆ ನಾವು ಕಣ್ಣುಗಳನ್ನ ಇಟ್ಟಿರ್ತೇವೆ. ನಮ್ಮ ಸಹಾಯವನ್ನ ಅವರಿಂದ ನಿರೀಕ್ಷೆ ಮಾಡ್ತಿರ್ತೇವೆ. ಆದ್ರೆ ದಾವೀದನು ಇಲ್ಲಿ ಸ್ಪಷ್ಟವಾಗಿ ದೇವರೊಟ್ಟಿಗೆ ಮಾತನಾಡ್ತಿದ್ದಾನೆ. ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯ ಎಲ್ಲಿಂದ ಬರುವುದು? ದೇವರ ಮಕ್ಕಳೇ, ಆತನು ಕೇಳ್ತಾ ಇದ್ದಾನೆ, ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ. ಅಂದ್ರೆ ಪರ್ವತ ಅಂದ್ರೆ ಇಲ್ಲಿ ನಾವು ಅಂದ್ಕೊಳ್ತಾ ಇರುವಂತ ಪರ್ವತ ಯಾವುದು ಎಂಬುದಾಗಿ ಈ ಲೋಕದಲ್ಲಿರುವಂತಹ ಪರ್ವತಗಳಲ್ಲ, ಬದಲಾಗಿ ಯೇಸು ಸ್ವಾಮಿ ಎಂಬಂತ ಪರ್ವತ. ಅಂದ್ರೆ ಆತನು ಆಕಾಶದಲ್ಲಿ ಕೂತಿದ್ದಾನೆ, ಅಂದರೆ ಆತನು ಪರಲೋಕದಲ್ಲಿ ಕೂತಿದ್ದಾನೆ. ಆ ಪರ್ವತಗಳ ಕಡೆಗೆ ನಾನು ಕಣ್ಣೆತ್ತಿ ನೋಡುತ್ತೇನೆ, ನನ್ನ ಸಹಾಯ ಎಲ್ಲಿಂದ ಬರುವುದು? ಅದಕ್ಕೆ ದೇವರ ಆತ್ಮನ 2ನೇ ವಾಕ್ಯದಲ್ಲಿ ಸ್ಪಷ್ಟವಾಗಿ ನಮ್ಮೊಟ್ಟಿಗೆ ಹೇಳ್ತಿದ್ದಾನೆ, ಭೂಮಿ ಆಕಾಶಗಳನ್ನು ನಿರ್ಮಿಸಿದ ಯೆಹೋವನಿಂದಲೇ ನನ್ನ ಸಹಾಯವು ಬರುತ್ತದೆ. ಈ ಭೂಮಿಯನ್ನ, ಈ ಆಕಾಶವನ್ನ ನಿರ್ಮಿಸಿದಂತ, ಇದನ್ನು ಉಂಟು ಮಾಡಿದಂತ ದೇವರಿಂದಲೇ ನಮಗೆ ಸಹಾಯ ಬರುತ್ತದೆ ಎಂಬುದಾಗಿ. ಪ್ರಿಯ ದೇವರ ಮಕ್ಕಳೇ, ಅದೇ ರೀತಿಯಲ್ಲಿ 123ನೇ ಕೀರ್ತನೆಗಳಲ್ಲಿ 2ನೇ ವಾಕ್ಯದಲ್ಲಿ ನಾವು ನೋಡೋದಾದ್ರೆ, ಯಜಮಾನನ ಕೈಯನ್ನು ದಾಸನ ಕಣ್ಣುಗಳು, ಯಜಮಾನಿಯ ಕೈಯನ್ನು ದಾಸಿಯ ಕಣ್ಣುಗಳು ನೋಡುವ ಪ್ರಕಾರವೇ ನನ್ನ ಕಣ್ಣುಗಳು ನಮ್ಮ ಯೆಹೋವ ದೇವರನ್ನು ನೋಡುತ್ತಾ ಆತನ ಕಟಾಕ್ಷವನ್ನು ನಿರೀಕ್ಷಿಸಿಕೊಂಡಿವೆ ಎಂಬುದಾಗಿ ನಾವು ನೋಡ್ತೇವೆ. ಪ್ರಿಯ ದೇವರ ಮಕ್ಕಳೇ, ಒಂದು ಯಜಮಾನನ ಹತ್ರ ನಾವು ಕೆಲಸ ಮಾಡುವಾಗ ಯಜಮಾನನ ಹತ್ರ ಒಂದು ಕೂಲಿಯನ್ನ ಎದುರು ನೋಡ್ತೇವೆ. ಒಂದು ಯಜಮಾನಿ ಹತ್ರ ನಾವು ಕೆಲಸ ಮಾಡುವಾಗ ಯಜಮಾನಿಯ ಕೈಯನ್ನ ನಾವು ನೋಡ್ತಿರ್ತೇವೆ, ಯಾವಾಗಪ್ಪ ನಮ್ಗೆ ಕೂಲಿ ಸಿಗುತ್ತೆ. ಒಂದು ಉದಾಹರಣೆಗೆ ನಾನು ತೆಗೆದುಕೊಳ್ಳೋದಾದ್ರೆ, ಒಂದು ತಿಂಗಳೆಲ್ಲ ಕೆಲಸ ಮಾಡಿರ್ತೇವೆ. ಒಂದು ತಿಂಗಳು ಕೆಲಸ ಮಾಡಿದ ಮೇಲೆ 1ನೇ ತಾರೀಕು 2ನೇ ತಾರೀಕು ಬರುವಾಗ ನಮ್ಮ ಒಂದು ಸ್ಯಾಲ್ರಿಗಾಗಿ ನಾವು ವೆಯ್ಟ್ ಮಾಡ್ತೇವೆ. ಸ್ಯಾಲ್ರಿ ಯಾವಾಗ ಬರುತ್ತೆ? 2ನೇ ತಾರೀಕು, 3ನೇ ತಾರೀಕು, 4ನೇ ತಾರೀಕು ಬರ್ಬೋದಾ, 5ನೇ ತಾರೀಕು ಬರ್ಬೋದಾ ಎಂಬುದಾಗಿ ಅನೇಕ ಸಮಯ ಯಜಮಾನರನ್ನೇ ಎದುರು ನೋಡ್ತಾ ಇರ್ತೇವೆ. ಒಂದು ವೇಳೆ ಅದು ಲೇಟ್ ಆಗಿ ಬರುವಾಗ ನಮಗೆ ಬಹಳ ಬೇಜಾರಾಗ್ತದೆ. ಆದ್ರೆ ಪ್ರಿಯ ದೇವರ ಮಕ್ಕಳೇ, ಈ ಲೋಕದಲ್ಲಿ ನಾವು ಮಾಡಿದ ಕೆಲಸಕ್ಕೆ ಒಂದು ಸಹಾಯ ಬರುವಾಗ ಕೂಡ, ಒಂದು ಕೂಲಿ ಬರುವಾಗ ಕೂಡ ನಾವು ಯಾವ ರೀತಿ ಒಂದು ಮನುಷ್ಯರನ್ನ ಎದುರು ನೋಡ್ತೇವೆ, ಯಾವ ರೀತಿ ನಮ್ಮ ಯಜಮಾನಿಯನ್ನ ನಾವು ಎದುರು ನೋಡ್ತೇವೆ, ಹಾಗೆಯೇ ನಾವು ದೇವರನ್ನೇ ಎದುರು ನೋಡ್ತಾ ಇರಬೇಕು. ಯಾವುದೇ ಒಂದು ಪರಿಸ್ಥಿತಿ ಇರಬಹುದು, ಇಕ್ಕಟ್ಟಾದ ಮಾರ್ಗಗಳಿರ್ಬೋದು, ಒಂದು ವೇಳೆ ನಿಮ್ಮ ಸೇವೆ ಜೀವಿತವನ್ನು ಕುರಿತಾಗಿರ್ಬೋದು, ನಿಮ್ಮ ಮದುವೆ ಜೀವಿತವನ್ನು ಕುರಿತಾಗಿರ್ಬೋದು, ಅಥವಾ ನಿಮ್ಮ ವೈಯಕ್ತಿಕ ಜೀವಿತವನ್ನು ಕುರಿತಾಗಿರ್ಬೋದು, ನೀವೇನ್ ಮಾಡ್ಬೇಕಂದ್ರೆ ಮೊದಲನೇದಾಗಿ ನೀವು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡ್ಬೇಕು. ಮೊದಲನೇದಾಗಿ ನೋಡ್ರಿ, ದೇವರ ಆತ್ಮನ ಹೇಳ್ತಿರೋಂಥ ಮೊದಲನೇ ವಿಷಯ, ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ. ಮೊದಲನೇದಾಗಿ ನಾವು ಮಾಡಬೇಕಾದ ಕಾರ್ಯ ಏನಂದ್ರೆ ದೇವರನ್ನ ಎದುರು ನೋಡಬೇಕು. ದೇವರನ್ನ ಎದುರು ನೋಡುವಾಗ ಪ್ರಿಯ ದೇವರ ಮಕ್ಕಳು, ಎಲ್ಲ ಸ್ಥಿತಿಗಳನ್ನ, ಪರಿಸ್ಥಿತಿಗಳನ್ನ, ಎಲ್ಲ ಸನ್ನಿವೇಶಗಳನ್ನ, ಎಲ್ಲ ಕಾರ್ಯಗಳನ್ನ ಆತನು ಬದಲಾವಣೆ ಮಾಡ್ತಾನೆ. ಯಾಕೆಂದ್ರೆ ನನ್ನ ಸಹಾಯ ಎಲ್ಲಿಂದ ಬರುವುದು? ನನಗೆ ಸಹಾಯ ಎಲ್ಲಿಂದ ಬರುವುದು? ಪ್ರಿಯ ದೇವ್ರ ಮಕ್ಕಳೇ, ಇದೇ ಕೀರ್ತನೆಗಳ ಪುಸ್ತಕ 75ನೇ ಅಧ್ಯಾಯದಲ್ಲಿ 6ನೇ ವಾಕ್ಯದಲ್ಲಿ ನಾವು ನೋಡೋದಾದ್ರೆ, ನನ್ನ ಸಹಾಯವು ಮೂಡಲಿಂದ ಆಗಲಿ ಪಡವಲಿಂದ ಆಗಲಿ ಬರುವುದಿಲ್ಲ, ಅದು ಯೆಹೋವನಿಂದಲೇ ಬರುವುದು ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನಾವು ಸ್ಪಷ್ಟವಾಗಿ ನೋಡ್ತಿದ್ದೀವಿ. ಪ್ರಿಯ ದೇವ್ರ ಮಕ್ಕಳೇ, ಮೂಡಲಿಂದ ಬರುತ್ತಾ ಪಡವಲಿಂದ ಬರುತ್ತಾ ಎಂಬುದಾಗಿ ಎದುರು ನೋಡಬೇಡ್ರಿ. ಅದು ಉದ್ಧಾರ ದೇವರಿಂದನೇ ಬರುತ್ತೆ, ಸಹಾಯ ದೇವರಿಂದನೇ ಬರುತ್ತೆ. ಅದು ಯಾವ ದೇವರಿಂದ ಬರುತ್ತೆ ಅಂದ್ರೆ ಭೂಮಿ ಆಕಾಶಗಳ ನಿರ್ಮಿಸಿದ
ಯೆಹೋವನಿಂದಲೇ ನನ್ನ ಸಹಾಯ ಬರುವುದು. ಈ ಭೂಮಿಯನ್ನು, ಆಕಾಶವನ್ನು, ನನ್ನನ್ನು, ನಿಮ್ಮನ್ನು ಸೃಷ್ಟಿ ಮಾಡಿದಂಥ ಸೃಷ್ಟಿಕರ್ತನಾದ ಯೇಸು ಕ್ರಿಸ್ತನು ಮಾತ್ರವೇ ನಮಗೆ ಸಹಾಯ ಮಾಡಲು ಬಲ್ಲನು. ಈ ವಾಕ್ಯದೊಟ್ಟಿಗೆ ದೇವರು ನಿಮ್ಮೆಲ್ಲರನ್ನು ಕೂಡ ಆಶೀರ್ವಾದ ಮಾಡಲಿ. ಯೇಸು ನಾಮದಲ್ಲಿ ಪ್ರಾರ್ಥಿಸೋಣ. ಸರ್ವಶಕ್ತನು ಮಹಾಪರಿಶುದ್ಧನ ತಂದೆಯಾದ ದೇವರೇ, ಯೇಸುವಿನ ನಾಮದಲ್ಲಿ ಸ್ವಾಮಿ, ಇವತ್ತಿನ ವಾಕ್ಯಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ವಾಕ್ಯ ಕೇಳುತ್ತಿರುವಂಥ ನಿನ್ನ ಮಕ್ಕಳನ್ನು ಆಶೀರ್ವಾದ ಮಾಡ್ರಿ. ಹೌದು ದೇವರೇ, ನಿನ್ನ ವಾಕ್ಯದ ಮುಖಾಂತರ ಸ್ವಾಮಿ ನಮ್ಮನ್ನು ಸಂಧಿಸಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇನೆ. ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯ ಎಲ್ಲಿಂದ ಬರುವುದು? ಭೂಮಿ ಆಕಾಶಗಳನ್ನು ನಿರ್ಮಿಸಿದ ಯೆಹೋವನಿಂದಲೇ ನನ್ನ ಸಹಾಯವು ಬರುತ್ತದೆ ಎಂಬ ವಾಕ್ಯದ ಮುಖಾಂತರ ನಮ್ಮನ್ನು ಸಂಧಿಸಿದ್ದಕ್ಕಾಗಿ, ನಮ್ಮೊಟ್ಟಿಗೆ ಮಾತನಾಡಿದ್ದಕ್ಕಾಗಿ, ನಮ್ಮನ್ನು ಎಚ್ಚರಪಡಿಸಿದ್ದಕ್ಕಾಗಿ, ಎಲ್ಲ ಸಮಯದಲ್ಲೂ ನಾವು ನಿಮ್ಮನ್ನೇ ಎದುರು ನೋಡಬೇಕು, ನಿಮ್ಮ ಸಹಾಯವನ್ನು ಎದುರು ನೋಡಬೇಕು. ನಿಮ್ಮಿಂದಲೇ ನಮಗೆ ಸಹಾಯ ದೊರಕುತ್ತದೆ. ಈ ಮನುಷ್ಯರಿಂದಾಗಲಿ, ಅಧಿಕಾರಿಗಳಿಂದಾಗಲಿ, ಯಾವುದೇ ವ್ಯಕ್ತಿಗಳಿಂದಾಗಲಿ, ವ್ಯಕ್ತಿತ್ವಗಳಿಂದಾಗಲಿ ನಮಗೆ ಸಹಾಯ ಬರುವುದಿಲ್ಲ. ಬದಲಾಗಿ ಭೂಮಿ ಆಕಾಶಗಳನ್ನು ನಿರ್ಮಿಸಿದ ದೇವರಿಂದಲೇ ಸಹಾಯ ಬರುತ್ತದೆ ಎಂಬ ವಾಕ್ಯದ ಮುಖಾಂತರ ನಮ್ಮ ಆತ್ಮಿಕ ಕಣ್ಣುಗಳನ್ನು ತೆರೆಯಪಡಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರ ಮಹಿಮೆ ಸಲ್ಲಿಸುತ್ತಾ ಯೇಸು ಕ್ರಿಸ್ತರ ಅಧಿಕಾರಗಳ ನಾಮದಲ್ಲಿ ಪ್ರಾರ್ಥಿಸುವ ತಂದೆಯ ದೇವರೇ, ಆಮೇನ್, ಆಮೇನ್, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.